ಇಂದಿನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳವಳಿಗೂ ಒಂದು ಐತಿಹಾಸಿಕ ಸಂಬಂಧ ಮತ್ತು ತುಣುಕು ಇದೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥದ್ದು ವಿಷಯ ಇಲ್ಲದೆ ಇರತಕ್ಕಂಥ ವಿಷಯಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಅಲ್ಲ. ಈ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ಅದರ ಉದ್ದೇಶಗಳು ಕೋಮುವಾದ ಮತ್ತು ಮತೀಯವಾದದ ರಾಜಕಾರಣವನ್ನು ಪ್ರತಿಪಾದನೆ ಮಾಡುವಂತ ಬಿಜೆಪಿ ಮತ್ತು ಜೆಡಿಎಸ್ ಕೂಟದಿಂದ ಗಾಳಿಗೆ ತೂರು ಹೋಗ್ತಾ ಇದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1932ನೇ ಇಸ್ವಿನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಸಿವಿಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಬಗ್ಗೆ ಮಾತಾಡ್ತಾ ಬ್ರಿಟಿಷರೇ, ನೀವು ಅಧಿಕಾರವನ್ನು ಕೊಟ್ಟು ಹೋಗುವಾಗ ಯಾರ ಕೈಗೆ ಕೊಡ್ತಾ ಇದ್ದೀರಿ? ನೀವು ಕೊಡುವಾಗ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಜನತಂತ್ರದ ವ್ಯವಸ್ಥೆ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದ್ರು. ಇವತ್ತು ಕೋಮುವಾದವನ್ನು ಪ್ರತಿಪಾದನೆ ಮಾಡಿ ಜನರ ಮೂಲಭೂತ ಹಕ್ಕುಗಳನ್ನು ದಮನ ಮಾಡುವಂತ ಬಿಜೆಪಿಯವರು ಸ್ವಾತಂತ್ರ್ಯದ ಉದ್ದೇಶವನ್ನ ಗಾಳಿಗೆ ತೂರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ 25 ದಿನಗಳಿಂದ ಕರ್ನಾಟಕದಲ್ಲಿ ನಾನು 4 ದಶಕಗಳ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯನವರ ಜೊತೆಯಲ್ಲೇ ಮಾಡ್ತಾ ಬಂದಿದ್ದೇನೆ. ನಾನು ಇಂಥ ಒಂದು ಕಾಲ್ನಡಿಗೆಯನ್ನು ನೋಡಲೇ ಇಲ್ಲ. ಯಾವುದೇ ಉದ್ದೇಶ, ಗುರಿ ಏನೂ ಇಲ್ಲದೇನೆ ಯಾವುದೋ ಒಂದು ಆಡಳಿತಾತ್ಮಕ ಘಟನೆಗಳನ್ನ ರಾಜ್ಯದ ಸಮಸ್ಯೆಯನ್ನಾಗಿ ಪ್ರತಿಬಿಂಬಿಸಿ ಕುಡಿದು ಕುಪ್ಪಳಿಸಿ ಬಿಡದೆಯಿಂದ ಮೈಸೂರಿಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಪಾದಯಾತ್ರೆ ಮಾಡಲಿಕ್ಕೆ ಯಾರ್ದು ತಕರಾರಿಲ್ಲ. ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ. ರಾಜ್ಯದ ಹಿತ ಇದೆಯಾ? ಅಭಿವೃದ್ಧಿಯ ಪರವಾಗಿದ್ದಾರಾ? ಸಾಮಾಜಿಕ ನ್ಯಾಯ ಇದೆಯಾ? ಮಂಡಲ್ ಕಮಿಷನ್ ವರದಿ ಜಾರಿ ಮಾಡಿದಾಗ ಸಂವಿಧಾನ 16(4)ನೇ ಕಾಲಂನ ಕೆಳಗಡೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಆದಾಗ ಕಮಂಡಲವನ್ನು ಹಿಡಿದು ರಥಯಾತ್ರೆಯನ್ನು ಮಾಡಿದ್ರಲ್ಲ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅನ್ನೋದು ನಿಮ್ಗೆ ಅನಿಸಿ ಅವತ್ತು ಪಾದಯಾತ್ರೆಗೆ ಇಳಿಲೇ ಇಲ್ವಲ್ಲ? ನೀವಿಬ್ರು ನೀವು ಬರಲೇ ಇಲ್ವಲ್ಲ? 1965ನೇ ಇಸ್ವಿನಲ್ಲಿ ಕಾಗೋಡಿನ ಭೂಮಿ ಚಳವಳಿ ಆದಾಗ ಉಡುವವನೇ ಭೂಮಿಯ ಒಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡ್ತು. ಉಡುವವನೇ ಭೂಮಿ. ಆವಾಗ ನೀವು ಬರಲೇ ಇಲ್ವಲ್ಲ? ಅವ್ರ ಪರ ಧ್ವನಿನೇ ಮಾಡಲಿಲ್ವಲ್ಲ? ಉಡುವವನೇ ಭೂಮಿ ಒಡೆ ಕಾಯ್ದೆಯನ್ನು ರದ್ದು ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ರೈತರು 12 ತಿಂಗಳುಗಳ ಕಾಲ ಪ್ರತಿಭಟನೆ ಮಾಡಿ 100 ಜನರನ್ನ ಕೊಂದಾಕಿದ್ರಿ. ನೀವು ಚಳವಳಿ ಮಾಡಲೇ ಇಲ್ಲ, ಧ್ವನಿ ಎತ್ತಲೇ ಇಲ್ಲ. 48 ಲಕ್ಷ ಕೋಟಿ ನಿಮ್ಮ ಕೇಂದ್ರದ ಬಜೆಟ್ನ ಗಾತ್ರ, 24% SC/ST ಜನಸಂಖ್ಯೆ, 48 ಲಕ್ಷ ಕೋಟಿ ಬಜೆಟ್ ಅಲ್ಲಿ 24% SC/STಗೆ ಬರೀ 50,000 ಕೋಟಿ ಇಟ್ಟಿದ್ದೀರಲ್ಲ. ದಲಿತರ ಪರವಾಗಿರ್ತಕ್ಕಂಥ ಚಿಂತನೆ ಇದು ನಿಮ್ಗ? ಇದಕ್ಕೆ ಚಳವಳಿ ಮಾಡಬೇಕು, ಮಾತಾಡಬೇಕು ಅಂತ ಅನ್ಸಿಲ್ವ ನಿಮಗೆ? ಕೇಂದ್ರದ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಿಜೆಪಿಯರಿಗೆ ಹೇಳಿದಂತ ಬಜೆಟ್ಟಿನ 5,000 ಕೋಟಿ ಕೊಡ್ಲೇ ಇಲ್ವಲ್ಲ? ಅಪ್ಪರ್ ತುಂಗಕ್ಕೆ ಹಣ ಕೊಡ್ಲೇ ಇಲ್ವಲ್ಲ? ಇದನ್ನ ಏನೂ ಕೇಳದೆ ಅಲ್ಲಿ ವಾಲ್ಮೀಕಿ ಹಗರಣ ಆಯಿತು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. SIT ರಚನೆ ಮಾಡಿದ್ದೀವಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ. ಹಣ 1 ಕೋಟಿ ಹೋಗಿರಲಿ, 1000 ಕೋಟಿ ಇರಲಿ, ಹಣ ಹೋಗಿರೋದು ಹಣನೇ. ಅದನ್ನು ವಾಪಸ್ ತರದೆ ಬಿಡೋದೇ ಇಲ್ಲ. ತಪ್ಪು ಮಾಡಿದವ್ರನ್ನ ರಕ್ಷಣೆ ಮಾಡೋದೇ ಇಲ್ಲ ಅಂತೇಳಿ SIT ಮಾಡಿದ್ದೀವಿ. ನೀವು CBI ಕರೆಸಿದ್ದೀರಿ, ED ಕರೆಸಿದ್ದೀರಿ, ಮಲ್ಟಿ ಬ್ರಾಂಡ್ ಎನ್ಕ್ವೈರಿ ನಡೀತಾ ಇದೆ. ಇನ್ನೇನು ಮಾಡಬೇಕು? ಬ್ಯಾಂಕ್ನ ಅಧಿಕಾರಿ, ಕೇಂದ್ರ ಸರ್ಕಾರದ ಅಧೀನತಕ್ಕ ಬ್ಯಾಂಕಿನ ಅಧಿಕಾರಿ ನಾಪತ್ತೆ ಆಗಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಅದಕ್ಕೆ ಏನು ಹೇಳ್ತಾ ಇಲ್ಲ. ಇದಕ್ಕೆ ಮಾತಾಡಕ್ಕೆ ನಿಮಗೆ ವಿಧಾನಸಭೆ ಕರೆದಿರ್ಲಿಲ್ವಾ? ನಿಮ್ಮಲ್ಲಿ ರಾತ್ರಿ ಮಲ್ಲಿಕಡಿ ಅಂತ ಹೇಳಿದ್ವಾ?
ನೀವು ಅಲ್ಲಿಂದ ಇಲ್ಲಿಗೆ ನಡ್ಕ ಬನ್ನಿ ಅಂತ ಹೇಳಿದ್ವಾ? ಗ್ಯಾರಂಟಿಗಳಿಗೆ SCP TSP ಹಣ ಕೊಟ್ಟಿದ್ದೀರಿ ಅಂತಾರಲ್ಲ, ನೀವು ಕಾಯ್ದೆ ಮಾಡಿದ್ರ? SCP TSP ನೀವು ಡೀಮ್ಡ್ ಎಕ್ಸ್ಪೆಂಡಿಚರ್ಲಿ 10,000 ಕೋಟಿಯನ್ನ ಬಿಜೆಪಿ ನೀವು ಬಳಸ್ಕೊಂಡ್ರಲ್ಲ, ದಲಿತರ ಬಗ್ಗೆ ಹಣ ತಗೋಬಾರ್ದಂತ ಗೊತ್ತಿಲ್ವಾ? ಬೋವಿ ನಿಗಮದಲ್ಲಿ 90 ಕೋಟಿ ದುರುಪಾಯ್ತಲ್ಲ ನಿಮ್ಮ ಕಾಲದಲ್ಲೇ. ಶ್ರೀರಾಮುಲು ಇದ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು, ನಿಮಗೆ ಗೊತ್ತಾಗ್ಲಿಲ್ವಾ? ಎನ್ಕ್ವೈರಿ ನಡೀತಾ ಇದೆಯಲ್ಲ 90 ಕೋಟಿದು, ಪ್ರಾಸಿಕ್ಯೂಷನ್ಗೆ ಆಜ್ಞೆ ಮಾಡಿದೀವಿ, ನಿಮಗೆ ಮನವರಿಕೆ ಆಗ್ಲಿಲ್ವಾ? ಮೂಡದ್ದು ಸಿದ್ದರಾಮಯ್ಯನವ್ರ ಪಾತ್ರ ಏನಿದೆ? ಏನಿದೆ ಪಾತ್ರ ಅಲ್ಲಿ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 18ನೇ ತಾರೀಕು ಒಬ್ಬ ಕಾರ್ಯಕರ್ತ ಲೋಕಾಯುಕ್ತ ಕೊಡ್ತಾನೆ, ಒಂದು ವಾರ ವೆಯ್ಟ್ ಮಾಡಕ್ ಸಿದ್ಧ ಇಲ್ಲ. 20 ತಾರೀಕಿಗೆ ರಾಜ್ಯಪಾಲರು ಕೊಡ್ತಾನೆ, 26 ಸಂಜೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಇದು ಮೆಕ್ಯಾನಿಕಲ್ ಕೆಲಸನ? ರಾಜ್ಯಪಾಲರು ಸಂವಿಧಾನ ರಕ್ಷಕರು, ಆಳವಾದಂತ ಪರಿಶೀಲನೆ ಇರಬೇಕು, ಅದಕ್ಕೆ ಸಾಕಷ್ಟು ಪುರಾವೆಗಳು ಸಾಕ್ಷಿಗಳಿರಬೇಕು. ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಏನನ್ನೂ ಕಾಯ್ದೇನೆ ಏಕೆ ಸಂವಿಧಾನ ಸಂರಕ್ಷಣಾ ಹುದ್ದೆ ಇರ್ತಕ್ಕಂಥವ್ರು ಮತ್ತೊಂದು ಸಂವಿಧಾನ ಹುದ್ದೆ ರಕ್ಷಕರಿಗೆ ನೀವು ಕೊಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ ಇದೆ? ನಿಮ್ಮ ಜುರಿಡಿಕ್ಷನ್ ಇದೆಯಾ?